ವ್ಯಕ್ತಿಯೋರ್ವರಿಗೆ ಸೇರಿದ ಖಾಸಗಿ ಜಮೀನಿನಲ್ಲಿ ಹಂದಿ ಸಾಕಾಣಿಕೆ ಮಾಡುವುದರಿಂದ ಹತ್ತಿರದ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು, ಕೇಂದ್ರವನ್ನು ತೆರವು ಮಾಡುವಂತೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಇರ್ಫಾನ್ ಬೋಳಿಯರ್ ಒತ್ತಾಯ ಮಾಡಿದ್ದಾರೆ. ಅವರು ಈ ಬಗ್ಗೆ ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಕಾರಾತ್ಮಕವಾದ ಒಂದು ಸ್ಪಂದನೆ ನಮಗೆ ಸಿಗ್ತಾ ಇಲ್ಲ. ಕೊನೆಯದಾಗಿ ನಾವು ಡಿಸಿಗೆ ಈಗ ಮನವಿ ಕೊಟ್ಟ ನಂತರ 15 ದಿನ ಕಳೆಯಿತು. ಹೆಣ್ಣು ಮಕ್ಕಳಿಗೆ ಶಾಲೆ ಸ್ಟಾರ್ಟ್ ಆಗಲಿಕ್ಕೆ ಕೆಲವೇ ದಿನಗಳಿರುವುದು. ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ, ನಾವು ಹೋಗುದಿಲ್ಲ, ಅಲ್ಲಿಗೆ ಹೋದ್ರೆ ನಮ್ಗೆ ಅಲ್ಲಿ ವಾಸನೆಯಲ್ಲಿ ಕೂತಲಿಕ್ಕೆ ಆಗುದಿಲ್ಲ. ಅದು ಮಾತ್ರವಲ್ಲ, ಅಲ್ಲಿ ಚರ್ಚಿಗೆ ಬರುವವರು ಕೂಡ, ಯಾರು ಬೆಳಿಗ್ಗೆ ಪ್ರಾರ್ಥನೆಗೆ ಬರುವ ಚರ್ಚಿನವರು ಕೂಡ ಹೇಳ್ತಾ ಇದ್ದಾರೆ, ಪ್ರಾರ್ಥನೆಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಇದೆ, ಅಲ್ಲಿ ವಾಸನೆಯಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗ ನಾವು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ನಿಮ್ಮ ಪತ್ರಿಕಾ ಮುಖಾಂತರ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ನಮ್ಮ ಸ್ನೇಹಿತರಲ್ಲಿ ನಾವು ಹೇಳುವಂಥದ್ದು, ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ನಮ್ಮದೇನಂತ ಹೇಳಿದ್ರೆ, ನೀವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಯಾಕೆಂತ ಹೇಳಿ 300 ಮಕ್ಕಳಲ್ಲಿ ಕಲಿತಾ ಹಂದಿ ಸಾಕಾಣಿಕೆಯನ್ನು ಇಲ್ಲಿನ ಆರೋಗ್ಯ ಅಧಿಕಾರಿ ಕೂಡ ಅಲ್ಲಿಗೆ ಭೇಟಿ ನೀಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಕರೆಕ್ಟ್ ಉಂಟು ಅಂತ ಹೇಳಿ ಬಂದಿದ್ದಾರೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಗೊತ್ತಾಗುದು ಅಂತ ಹೇಳಿದ್ರೆ, ನಾನು ಆಗ ನಿಮ್ಮ ಹತ್ರ ಏನ್ ಹೇಳಿದೆ ಅದೇ ಆಗಿರುತ್ತದೆ. ಎಲ್ಲ ಆದ ನಂತರ ಲಾಸ್ಟಿಗೆ ಇಲ್ಲಿನ ತಾಲೂಕು ಪಂಚಾಯತಿಗೆ ಆಯ್ತು, ಜಿಲ್ಲಾ ಪಂಚಾಯತಿ ಕೂಡ ಆಯ್ತು, ಕೊನೆಯದಾಗಿ ನಾವು ಲಾಸ್ಟಿಗೆ ಡಿಸಿಗೆ ಮನವಿ ಮಾಡಿದ್ದೇವೆ. ಡಿಸಿಯಲ್ಲಿ ಕೂಡ ಎಲ್ಲ ವಿಷಯ ಹೇಳಿ ಆಯ್ತು, ಈ ರೀತಿ ಎಲ್ಲ ಆಗ್ತಾ ಇದೆ ಅಲ್ಲಿ ಅಂದ್ರೆ ಸರಿಸುಮಾರು 300 ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. 300 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಮಕ್ಕಳು ಕೂಡ ಅಲ್ಲಿಗೆ ಹೋಗೋದು ಕಲೀಲಿಕ್ಕೆ. ನಾವು ಕೂಡ ಆ ಶಾಲೆಯ ಮಕ್ಕಳ ಪೇರೆಂಟ್ಸ್ ಒಂದು ಇದರಲ್ಲಿ ನಾವು ಕೂಡ ಏನ್ ಹೇಳ್ತಾ ಇದ್ದ, ನಮ್ಮ ಮಕ್ಕಳು ಮನೆಗೆ ಬಂದು ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ವಾಂತಿ ಬರ್ತದೆ, ಏನೋ ಅಷ್ಟು ಕೂಡ ದುರ್ಗಂಧ, ಅಷ್ಟು ಕೂಡ ವಾಸನೆ ಬರ್ತಾ ಇದೆ, ನಮ್ಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಅದಕ್ಕೆ ಹೇಳಿದ್ರೆ, ನಿಮ್ಗೆ ಅಲ್ಲಿ ಶಾಲೆಯದು ಫುಡ್ ಆಗುದಿಲ್ವಾ ಅಥವಾ ನಾವು ಮನೆಯಿಂದ ನಿಮಗೆ ಏನಾದ್ರು ಕೊಡ್ಬೇಕಾ? ಅಲ್ಲ ಪಪ್ಪ, ಮನೆಯಿಂದ ಕೊಟ್ಟರು ಕೂಡ ಒಂದೇ, ಶಾಲೆಯಿಂದ ಕೊಟ್ಟರು ಕೂಡ ಒಂದೇ, ನಮ್ಗೆ ಅಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ. ತಿನ್ಲಿಕ್ಕೆ ಬಿಡಿ, ಅಲ್ಲಿ ಶಾಲೆ ಒಳಗೆ ನಮ್ಗೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲಿ ಈ ದುರ್ವಾಸನೆ ಬರ್ತಾ ಇದೆ. ಈ ದುರ್ವಾಸನೆಯಿಂದ ನಮಗೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯೆಲ್ಲ ಇರುವಾಗ ಇದರ ಒಂದು ದೊಡ್ಡ ಪರಿಣಾಮ, ಈ ಹಂದಿ ಸಾಕಾಣಿಕೆಯಿಂದ ದೊಡ್ಡ ಪರಿಣಾಮ ಅಲ್ಲಿನ ಸಣ್ಣ ಸಣ್ಣ ಮಕ್ಕಳ ಮೇಲೆ ಬೀಳ್ತಾ ಇದೆ.